ಆ ಊರಿನ ಹೋಗೋ ದಾರಿ ಒಳಗೆ ಕಿಲೋಮೀಟ್ರ್ ಕಲ್ಲುಗಳು ತಿರ್ತಾವೆ. ಆ ಕಿಲೋಮೀಟ್ರ್ ಕಲ್ಲು ಮ್ಯಾಗ ಬರೆದಿರ್ತಾರೆ, ಇಲ್ಲಿಂದ ಬಿಜಾಪುರ 35 ಕಿಲೋಮೀಟ್ರ್ ಅಂತ ಬರೆದಿರ್ತಾವೆ. ದೇವಶೋಧ ನಿರೂಪಣ 35 ಕಿಲೋಮೀಟ್ರ್ ಐತೆ ಅಂತ ಹೇಳಿ ಅನ್ಕೋತ ಆ ಕಲ್ಲಿನ ಮ್ಯಾಗ ನಾವು ಆಯುಷ್ಯ ಪೂರ್ತಿ ಕೂತರು ಸಹಿತ ಬಿಜಾಪುರಕ್ಕೆ ಹೋದಂಥ ಅನುಭವ ನಮಗಾಗಂಗಿಲ್ಲ. ಗ್ರಂಥಗಳ ಆಧಾರ ಇಷ್ಟೇ. ಗ್ರಂಥಗಳು ನಮಗೆ ಉದಾಹರಣೆಗಳನ್ನು ಮಾರ್ಗದರ್ಶನ ಮಾಡ್ತಾವೆ. ಗ್ರಂಥಗಳು ಆಗಿ ಹೋದಂಥ ಮಹಾಪುರುಷರ, ಸಂತರ, ಶರಣರ ಅನುಭವಗಳನ್ನು ನಮಗೆ ಮೆಲುಕು ಹಾಕಲಾಗ್ಸಕತೈತಿ. ಅದರಿಂದ ನಮ್ಮ ಮನಸ್ಸು ಜಾಗೃತಿ ಆಕೈತಿ. ಗ್ರಂಥಗಳು ಓದಬಾರ್ದತ್ತಲ್ಲ, ಆದರೆ ಅದೇ ಓದೋದ್ರಾಗ ನಮ್ಮ ಆಯುಷ್ಯ ಕಳಿಬೇಕಂತೂ ಇಲ್ಲ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಸಣ್ಣ ವಯಸ್ಸದ ಹುಡುಗರು ಇರ್ತಾರೆ, ಅವಕ್ಕೆ ಬ್ಯಾಲೆನ್ಸ್ ಅದು ಗೊತ್ತಿರಂಗಿಲ್ಲ. ಸೈಕಲ್ ಕಲಿತಿರ್ತಾವ, ಅದ್ರ ಮ್ಯಾಗ ಕುಂಡ್ತಾವ, ಜೋಲಿ ಹೊಕ್ಕೈತಿ, ಬೀಳ್ತಾವ, ಮತ್ತು ಹೇಳ್ತಾವ, ಮತ್ತು ಕುಂಡ್ತಾವ. ಹಿಂದೊಬ್ಬ ನಾ ಹಿಂದೆ ಕೈ ಹಿಡಿದೀನಿ, ನೀವು ಮುಂದೆ ಹೊಡಿ ಅಂತ ಹೇಳ್ತಿರ್ತಾನೆ. ಅವ ಮುಂದೆ ಬರಬರ್ತ ಇವು ತನ್ನ ಬ್ಯಾಲೆನ್ಸ್ದಾಗ ಹೋಗೋ ಟೈಮ್ದಾಗ ಅವ್ನು ಕೈ ಬಿಡ್ತಿರ್ತಾನೆ, ಕರಿ ಇವ್ ಕಾಣಿಸ್ತಂಗಿಲ್ಲ. ಅದು ಮುಂದೆ ಅವ್ನು ಬ್ಯಾಲೆನ್ಸ್ ಯಾವಾಗ ಅವ್ನ ಕೈಯಾಗ ಸಿಗತೈತಿ ಅವ್ನು ಹೋಗಿ ಅತ್ಯಂತ, ಯಾಕಂದರೆ ಎಲ್ಲ ರಂಗದೊಳಗೂ ತನ್ನ ಚಾಲನೆಯನ್ನು ಮಾಡ್ತಾನಲ್ಲ. ಹಂಗೆ ನಮಗೆ ಸದ್ಗುರುಗಳು, ಮಹಾಪುರುಷರು, ಅನುಭವಿಕರು, ಅದಕ್ಕೆ ಊರಿಂಗೆ ದಾರಿಯನ್ನು ಆರು ತೋರಿದ ಅಡಿಯನ್ನು ಅಂತ ಹೇಳಿ ಅವರು ಜ್ಞಾನಿಗಳು ನಮಗೆ ಈ ಒಂದು ಸಂಪ್ರದಾಯದಲ್ಲಿ ಆಗಿ ಹೋದಂಥ ಎಲ್ಲ ಮಹಾಪುರುಷರನ್ನು ನಿತ್ಯ ನೇಮ ಮಾಡ್ರಪ್ಪ, ಧ್ಯಾನ ಮಾಡಿರಿ, ಉಪಾಸನಾದಿಗಳನ್ನು ಮಾಡಿರಿ, ಅಧ್ಯಾತ್ಮ ಜೀವಿಗಳಾಗ್ರಿ, ಜೀವನ್ಮುಕ್ತರಾಗ್ರತ್ ಹೇಳಿ ಸಂದೇಶಗಳನ್ನು ಕೊಡ್ತಾ ಬಂದಿದ್ದಾರೆ. ಅವ್ರು ಇನ್ಕ ನಮ್ಮ ಗುಂಡೇವಾಡಿ ಚೇರ್ಮನ್ ಹೇಳ್ರಿ, ಎಲ್ಲ ಪ್ರಸಂಗದೊಳಗೂ ದೇವ್ರು ಹೇಳ್ತಿದ್ದಾರೆ ಆ ಮಾತು. ಪ್ರಪಂಚದೊಳಗೆ ಮನೆಯೊಳಗೆ ತ್ರಾಸು ಭಾಳ ಆಗೈತಿ, ಧ್ಯಾನ ಮಾಡು. ಮನ್ಯಾಗ ಹೆಂಡತಿ ಮಾತು ಕೇಳಂಗಿಲ್ಲ, ತ್ರಾಸು ಆಕೈತಿ, ಧ್ಯಾನ ಮಾಡು. ಮಕ್ಕಳ ಮಾತು ಕೇಳಂಗಿಲ್ಲ, ಧ್ಯಾನ ಮಾಡು. ಅಂದರೆ ಇದು ದಿವ್ಯ ಔಷಧನ ಆತಲ್ಲ ಇದು ಧ್ಯಾನ. ಅಂದ್ರೆ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ. ಧ್ಯಾನದ ಲಕ್ಷಣಗಳಂತಂದ್ರೆ ಇದೆಲ್ಲ ಶೂನ್ಯ ಐತಿಪ್ಪ, ಇವೆಲ್ಲ ಏನು ಸಮಸ್ಯೆಗಳು, ಅದು ಶೂನ್ಯ. ಇದಕ್ಕೆ ಧ್ಯಾನ ಒಂದೇ ಕರೆ. ಅದಕ್ಕೆ ಅವರ ಜ್ಞಾನಿಗಳು ಸುಮ್ಮನಿರೋ ನಾಲಿಗೆ, ಸುಮ್ಮನಿರೋ ನಾಲಿಗೆ, ಸಾಕ್ಷಾತ್ ನಾಲಿಗೆ ಸುಮ್ಮನಿರೋದು. ಹಂಗೆ ಸುಮ್ಮನಿದ್ದರೆ ನೀನು ಪರಬ್ರಹ್ಮನಾಗುವೆ. ಅವ್ರೇನಪ್ಪ ಅಂತಂದ್ರೆ ನಮಗೆ ಸುಮ್ಮಿರು 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 ಅಂತ ಸುಮ್ಮಂದ್ರೆ ಹಂಗಲ್ಲ. ಈ ಹೊರಗಿನ ವಿಚಾರಗಳು ಯಾಕೆ ತಲೆ ಹಾಕೋತಿ, ಮಂಡ ವಿಚಾರಗಳನ್ನ ಯಾಕೆ ತಲೆ ಹಾಕೋತಿ, ಅವಶ್ಯಕತೆ ಇರಲಾರ್ದನ್ನ ಯಾಕೆ ತಲೆ ಹಾಕೋತಿ. ಸುಮ್ಮ ಧ್ಯಾನ ಮಾಡು. ದೇವ್ರು ಹೇಳ್ತದ್ರಿ ಈ ಮಾತು, ಸುಮ್ಮ ಧ್ಯಾನ ಮಾಡು. ಧ್ಯಾನ ಮಾಡಿ ನಾನು ಬೇಡ ಅದಕ್ಕೆ ಹೇಳ್ತಾರೆ, ಮಾಡ್ತಾ ನಾನು ಬೇಡ, ಮಾಡೋದು ಬಿಡಬೇಡ ಅಂತ ಹೇಳ್ತಿದ್ರು ಅವರು. ಮಾಡ್ತಾ ಮಾಡ್ತಾ ಹೋಗಿ ನಿನಗೆ ಮನನ ಮಾಡುವಂಥ ಶಕ್ತಿ ಬರ್ತೈತಿ. ಆಮೇಲೆ ನಿಧಿಧ್ಯಾಸ, ಸಾಕ್ಷಾತ್ಕಾರ ಅಂತ ಅವರು ಸಾಕ್ಷಾತ್ಕಾರದವರೆಗೂ ನಿಮ್ಮನ್ನು ಹೋಗ್ತಿದ್ರು. ಅವ್ರ ಪುರಾಣ ಕೇಳಿದವ್ರಿಗೆಲ್ಲ ಅದರ ಅನುಭವ ಸಾಕಷ್ಟು ಆನಂದ. ಹಂಗೆ ಈ ಒಂದು ಅಧ್ಯಾತ್ಮದ ಚಿಂತನೆಯಲ್ಲಿ ನಾವೆಲ್ಲ ಬೆರೆತಂಥವ್ರು. ಯಾಕಂದ್ರೆ ಅವರು ಶಿವಪ್ರಭು ಮಹಾರಾಜರು ನೋಡ್ರಿ, ಎಷ್ಟೊಂದು ಅವರು ಅನುಭವದ ಮಾತುಗಳನ್ನ ಹೇಳ್ಯಾರ. ಎಲ್ಲರೇ ಅಂದ್ರೆ ಕೇಳಾಕ ಸಿಕ್ಕಂಥದ್ದು ಪರಬ್ರಹ್ಮ ಸ್ವರೂಪಗಳು ಏನು ದೇವಶೋಧನ ಮಾಡಿದವ್ರು ಹೆಂಗಿರ್ತಾರೆ, ಸ್ವಲ್ಪ ಸಣ್ಣದ ಒಂದು ಅವ್ರಿಗೆ ಮೇ ಮ್ಯಾಗಿನ ಹಂಗೆ ಹರಿದಿತ್ತ ಯಜಮಾನ್ರಿಗೆ, ಶಿವಪ್ರಭು ಮಹಾರಾಜರಿಗೆ. ಹುಬ್ಬಳ್ಳಿ ಒಳಗೆ ಅವ್ರ ಶಿಷ್ಯರು ಅವ್ರು ಹೊಸ ಅಂಗಿ ಅದು ಹೊಲಸುನು ಮಾಡೋಣಂದ್ರೆ ಅವ್ರು ಬರ್ತಿದ್ದಿಲ್ಲ ಸುಮ್ಮ ಇಲ್ಲೇ ಒಂದು ಸ್ವಲ್ಪ ಪ್ಯಾಟ್ಯಾಗ ಅಡ್ಡಾಡಿ ಬರೋಣ ಬರ್ರಿ ಹೇಳಿ ಅವ್ರನ್ನ ಕರೆದ್ರತ್ ಶಿವಪ್ರಸಾನ್. ಅಲ್ಲಿ ಹೋಗಿ ಅಲ್ಲಿ ಒಬ್ಬ ಆ ಭಕ್ತ ಅವನು ಗಿರ್ಮಲಪ್ಪ ಮಹಾರಾಜ ಶಿಷ್ಯನ, ಅಂಗಿ ಹೊಲಿತಿದ್ದ. ಇವು ಎಲ್ಲ ಆಗಿ ಹೋದದ್ದು.
ರಾಮ ಕೃಷ್ಣ ಬುದ್ಧ ಬಸವ 10 ಅವತಾರಗಳು ಅವೆಲ್ಲ ಕತೆಗಳು ಹೇಳ್ಕೊತ ಕೂತ್ರೆ ಹೊತ್ತು ಹೊಂಡದೈತಿ. ನಮ್ಮ ಕತೆಗಳು ನಾವು ಬಿಚ್ಚಿಡ್ಬೇಕಲ್ಲ. ದೇವಶೋಧನ ಅವಾಗ ಹಂಗೆ ಅವ್ರು ಊರಾಗ ಪೇಟ್ಯಾಗ ಅಡ್ಡಾಡಿ ಬರತ್ತೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗುದ್ರೆ ಅದು ವಲ್ಲ ಅನ್ಕೋತ ನಾವು ಅಂದಕ್ಕೆ ಬೆನ್ನು ಹತ್ತಿ ಹೋದ್ರ ಅವ್ರು ಯಜಮಾನ್ರು ಶಿವಪ್ರಭು ಮಹಾರಾಜರು ಹೋಗಿ ಅವ್ರ ನೆಟ್ಟಿಗೆ ಅವರೆಲ್ಲ ಕರ್ಕೊಂಡು ಏನು ಭಕ್ತರಿದ್ರಲ್ಲ ಅವರು ನೆಟ್ಗೆ ಅವ್ರ ಅರಿವಿ ಹೊಲೆ ಅವನ ಅಂಗಡಿಯಾಗ ಓದಿದ್ರು. ಅಲ್ಲಿ ಅವ್ರ ಅಟೋಟಿಗೆ ಅರಿವಿ ಓದಿ ಕೊಟ್ಟಿದ್ರು. ಅವ ಮಾಪ್ ತೊಗೊಳಕ್ಕೆ ಹತ್ತಿದ್ದ. ಅವ್ರ ಯಜಮಾನ್ರು ಒಮ್ಮಿಗಿಲ್ಲ ಫಜೀತಿ ಪಾಯ್ದ ಅಂದ್ರತ್. ಫಜೀತಿ ಪಾಯ್ದ ಅಂದ್ರತ್ ಅನ್ಕೊಡ್ದ. ಅದೇನಾಗಿತ್ತಂದ್ರೆ ಫಜೀತಿ ಅಂದ್ರೆ ಅದ್ರ ಅರ್ಥ ಕರ್ಕೊಂಡು ಹೋದವ್ರಿಗೆ ಗೊತ್ತಿಲ್ಲ, ಅದ ಮುಂದೆ ಅಲ್ಲಿ ನೋಡೋವ್ರಿಗೂ ಗೊತ್ತಿಲ್ಲ. ಅದ ದೇವಶೋಧನ. ಯಜಮಾನ್ರಿಗೆ ಒಬ್ಬರಿಗೆ ಗೊತ್ತಾಗಿತ್ತು. ಇವ್ರು ಅಲ್ಲಿ ಹೋಗೋದಕ್ಕನ ಇಲ್ಲಿ ಆಶ್ರಮದಾಗ ದೇವ್ರ ಗಾಡಿ ಬಂದು ನಿಂತಿತ್ತು. ಆ ಗಾಡಿ ಬಂದು ನಿಂತಿದ್ದಕ್ಕಾಗಿ ಫಜೀತಿಪ್ಪ ಇವರು ಅಂದ್ರತ್ತಲ್ಲಿ. ಇಲ್ಲಿ ಗಾಡಿ ಬಂದು ನಿಂತದ್ದು ಅವ್ರಿಗೆ ಅಲ್ಲಿ ಗೊತ್ತಾಗಿತ್ತು. ಇನ್ನು ಸಿಕ್ಕಿಲ್ಲ ಇವ್ರ ಕೈಯಾಗ ಅಂದಂಗೆ ಫಜೀತಿಪ್ಪ ಇದಂದ್ರ. ಇದು ದೇವಶೋಧನ. ನೀವು ಮಾಡೋದು ಯಾವುದೇ ಒಂದು ಕತೆ ಹಾಳು ಹರಟೆ ಇವ್ಯಾವ ದೇವಶೋಧನಕ್ಕೆ ಸಂಬಂಧ ಬರೋಂಗಿಲ್ಲ. ಫಜೀತಿಪ್ಪ ಅಂದ್ರತ್ತವ್ರು. ಅವಾಗ ಅವ್ರಿಗೆ ಗೊತ್ತಾಯ್ತು ಇದು ನಮಗಿದ್ರ ಪ್ರತಿ ಏನಾರ ನಮಗೆ ಆಕೈತಿ ಅನ್ನೋದು. ಅವಾಗ ಅವರೆಲ್ಲ ಹಿಂಗೆ ಮಾಪ್ ಕೊಟ್ಟು ಯಜಮಾನ್ರಾಗ ರಂಗ ಕೋಟ್ ಹಾಕೊಂಡು ಬಂದ್ರೆ ಒಳಗೆ ಗೇಟ್ನೊಳಗೆ ಬರ್ತಿರತ್ತ. ಅವ್ರು ದೇವ್ರು ದೊಡ್ಡ ಚೀರಾಡ್ಕೊತ ಬಾಯಿ ಮಾಡ್ಕೊತ ಎಲ್ಲಿ ಹೋಗಿದ್ರೆ ಏನು ಮಾಡಕ್ಕೆ ಇಲ್ಲೆಲ್ಲ ಹುಬ್ಬಳ್ಳಿಯಾಗ ಬರೀ ಚೈನಿ ಮಾಡಕ್ಕೆ ಬರ್ತಾರೇನೆ ಇಲ್ಲ ತಿಂಗ್ ಒದಾಡಕ್ಕೆ ಕತ್ತಿ ಬಿಟ್ಟಿರ್ತವ್ರು. ಸಪ್ತಾಹ ಇಲ್ಲ, ಪುರಾಣ ಇಲ್ಲ, ಭಜನೆ ಇಲ್ಲ, ಚೈನಿ ಮಾಡ್ತಿರತ್ತೆ. ನಾವು ಎಷ್ಟು ಇಂಥ ಹಾಳು ಹರಟೆ ಮಾಡೋಂಗಿಲ್ಲ, ಎಷ್ಟು ವ್ಯರ್ಥ ಕಾಲ ಹರಣ ಮಾಡೋಂಗಿಲ್ಲ. ಸ್ವಲ್ಪ ಸಮಯ ಬರೇ ಒಂದು ಅಂಗಿ ಮಾಪು ಕೊಡಕ್ಕೆ ಹೋಗಿದ್ದು ಸಹಿತ ಅಷ್ಟು ಸಹಿತ ಅವರಿಗೆ ದೇವರು ಅವಕಾಶ ಕೊಡಲಾರ್ದಕ್ಕಾಗಿ ಅವರು ಏನಾದರೂ ಸ್ಥಿತಪ್ರಜ್ಞರಾದರು ಅಂತ ಹೇಳಿ. ಹಿಂಗೆ ಈ ಸಂಪ್ರದಾಯದ ನಡೆದು ಬಂದ ದಾರಿ ಅವ್ರಿಗೆ ನಿಜವಾದ ದೇವ ಶೋಧನೆ ಮಾಡುವಂಥವ್ರು ಅಂತ ಹೇಳ್ತಾರೆ. ಅಂದರೆ ಇಂಥವು ಸಾಕಷ್ಟು ಉದಾಹರಣೆಗಳು. ಅವರೆಲ್ಲ ಶಿವಪ್ರಭು ಮಹಾರಾಜರು ಎಲ್ಲೋ ಒಂದು ಕಾರ್ಯಕ್ರಮದಾಗಿದ್ದರು. ಕಾರ್ಯಕ್ರಮದಾಗ ಕೂತಾಗ ದೇವರ ಗಾಡಿ ಹೋಗ್ತತ್ತಲ್ಲಿ. ಅದು ಕೂಡಲೇ ದೇವರು ದಡ ದಾಟಿ ಹೋದರು. ದಾಟಿ ಹೋದ ಕೂಡಲೇ ಯಜಮಾನ್ರು ಅವ್ರು ದಾಟಿ ಹೋದ ಜಾಗದ ಮ್ಯಾಗ ಅವ್ರು ಏನು ಹೆಜ್ಜೆ ಹಾಕೋತ ಹೋಗಿದ್ರೆ ಆ ಜಾಗಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರತ್ತ. ಇದು ದೇವಶೋಧನ. ಸಾಷ್ಟಾಂಗ ನಮಸ್ಕಾರ ಹಾಕಿದ ಕೂಡಲೇ ಅಲ್ಲಿದ್ದ ಭಕ್ತರೆಲ್ಲ ಏನು ಇವ್ರು ಹಿರಿಯರು, ಯಜಮಾನ್ರದ್ದು ಹಿರಿಯರು, ದೇವರು ತಂದೆಯವರು, ಅವ್ರದ್ದು ಮಗ ತಂದೆ ಇವರಿಷ್ಟು ಹಿರಿಯರಿದ್ರು ಇವ್ರು ಹಿಂಗೆ ಮಾಡ್ತಾರಲ್ಲ ತಪ್ಪ ಅಂಥೇಳಿ ಅವ್ರಿಗೆ ಯಜಮಾನ್ರಿಗೆ ಅಂದ್ರತ್ ಮಂದಿ. ಅಂದ್ರೆ ಅಂದ್ಕೊಳ್ಳೆ ಹಂಗಾರೆ ಇದು ಮಾಡಿದ ತಪ್ಪಾತ ಅವ್ರಿಗೆ ಅನಿಸ್ತ ಯಾರಿಗೆ ಭಕ್ತರಿಗೆ. ಅಂದ್ಕೊಳ್ಳೆ ಇದನ್ನು ಮತ್ತು ಈ ಯಜಮಾನ್ರ ಕಡೆ ಇದಕ್ಕೆ ಉತ್ತರ ಸಿಗಂಗಿಲ್ಲ, ದೇವ್ರನ್ನ ಕೇಳೋಣ ಅಂತ ಹೇಳಿ ಅವರೆಲ್ಲರೂ ಹೋದ್ರು. ಏನಂತಂದ್ರೆ ಹಿಂಗೆಲ್ಲ ಮತ್ತು ಜನರು ಅವರೆಲ್ಲರೂ ಕೊಡ್ಕೊಂಡು ತಾವ ಮಾತಾಡ್ಕೊಂಡು ಮತ್ತು ಅವ್ರ ಯಜಮಾನ್ರು ನೀವು ಹಿಂಗೆ ದಾಟಿ ಹೋದ್ಕೊಳ್ಳಲ್ಲಿ ಹಿಂಗೆ ನಮಸ್ಕಾರ ಮಾಡಿದರು. ಅದಕ್ಕೆ ಇದು ಮಂದಿಗೆ ಕೆಲವೊಂದು ಮಂದಿಗೆ ಸರಿ ಅನ್ನಿಸ್ಲಾರ್ಕೆ ನಿಮ್ಮನ್ನು ಕೇಳಕ್ಕೆ ಬಂದಾರ ಪ್ರಶ್ನೆ ಅಂದ್ಕೊಳ್ಳೆ ಅದು ಅವ್ರ ದೇವ್ರು ಹೇಳಿದ್ರೆ ಅವ್ರು ಏನು ಉತ್ತರ ಹೇಳಿರ್ತಂದ್ರೆ ಅದನ್ನು ಅವ್ರನ್ನ ಕೇಳೋರು ಅಂತ ಹೇಳ್ಬಿಟ್ಟಿರ್ತಾರೆ. ನಾ ಏನು ಅವ್ರಿಗೇನು ಮಾಡಂದಿಲ್ಲ, ನಾ ಅವ್ರನ್ನ ಹೊಳ್ಳಿ ನೋಡಿಲ್ಲ. ಅವ್ರು ಯಾರು ಮಾಡ್ಯಾರ ಅವ್ರನ್ನ ಕೇಳೋರು ಅನ್ನೋರು. ಅವಾಗ ಮತ್ತೆ ಯಜಮಾನ ಕಡೆ ಬಂದ್ರೆ ಅವರೆಲ್ಲ ಬಂದು ಕೇಳಿ ಹಿಂಗೆ ಮತ್ತು ಅವರು ನಿಮ್ಮ ಮಗ ನಿಮ್ಮ ತಂದೆ ಹಿರಿಯರು ಮತ್ತು ಅವ್ರು ಹಿಂಗೆ ಹಾದೋದಾಗ ನಮಸ್ಕಾರ ಮಾಡ್ತೀರಿ, ಇದು ಸರಿ ಅನ್ಸಂಗಿಲ್ಲ ಜನರಿಗೆ ತಂದ್ಕೊಳ್ಳಿ. ಎಲ್ಲಿ ಮಗ ಎಲ್ಲಿ ತಂದೆ ಪರಬ್ರಹ್ಮ ಸ್ವರೂಪ ಅವತಾರ ಪುರುಷ ಅವತಾರ ತಾಳೆ ಬಂದಾರ. ಅವತಾರ ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಾರ ಅವರು. ಎಲ್ಲಿ ಮಗ ಎಲ್ಲಿ ತಂದಿಪ್ಪ ಅಂದ್ರತ್ತವ್ರಿಗೆ ಅವರು ಅವಾಗ ಮಾಧವಾನಂದ ಪ್ರಭು ಹೇಳಿದ್ರು, ನೀವೆಲ್ಲ ನಿಮಗೆ ಏನೋ ಹೆಚ್ಚು ಕಮ್ಮ ತ್ರಾಸಾದಾಗ ಮನ್ಯಾಗ ಪರಿಸ್ಥಿತಿ ನಾಜೂಕಾದಾಗ ಅಥವಾ ಸಮಸ್ಯೆಗಳು ಬಂದಾಗ ಮಹಾದೇವಪ್ಪ ಚಲೋ ಹೊತ್ತು ನೀವೆಲ್ಲ ಬೆನ್ನು ಹತ್ತೀರಿ. ನಿಜವಾಗಿ ನಾ ಯಾರು ಅನ್ನೋದು ನಂಬಿದವ್ರು ಗುರ್ತ ಹಿಡ್ದವ್ರು ಅವರೊಬ್ಬರು ಇರ್ತಾವ್ರು. ಇದು ದೇವಶೋಧನ.
ಹಂಗೆ ಈ ಸಂಪ್ರದಾಯದಲ್ಲಿ ಭಾಳ ವಿಶೇಷತೆ ಅಡಗೈತಿ. ನಾವು ನೀವೆಲ್ಲ ಏನಪ್ಪ ಅಂತಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯೋದು ಉಚಿತವೇ ಮರಳಿ. ಯಾಕಂದರೆ ನಮಗೆ ತಿಳ್ಕೊಳ್ಳೋದಾಗಲಿಲ್ಲ, ಅನುಭವ ಮಾಡ್ಕೊಳ್ಳೋದಾಗಲಿಲ್ಲ. ಅನುಭವ ಮಾಡಿಕೊಡುವಂಥ ಮಹಾಪುರುಷರ ಜೊತೆಗೆ ಒಡನಾಟ ಇದ್ದರೂ ಸಹಿತ ಅದನ್ನು ಅರಿಯೋದಾಗಲಿಲ್ಲ ಅಂತಂದ್ರೆ ನಮ್ಮ ಜೀವನ ವ್ಯರ್ಥ. ಹಂಗೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಯಾಕಂದರೆ ಭಾಳ ವಿಶೇಷವಾದದ್ದು. ನಾವು ನೀವೆಲ್ಲ ಯಾಕಂದರೆ ಅವರೆಲ್ಲ ಜ್ಞಾನಿಗಳು ಭಾಳ ಸೂಕ್ಷ್ಮ ಹೇಳ್ಯಾರದು. ನಾವು ಎಷ್ಟು ಸಮಯ ವ್ಯರ್ಥ ಕಳೀಲಾಗ್ತಿದ್ದೀವಿ ಮತ್ತೆ. ಅದು ಒಬ್ಬ ಒಂದು ಊರಿಗೆ ಹೊಂಟಿದ್ದ. ಹೋಗೋ ಟೈಮ್ದಾಗ ಅದು ಒಂದು 10-12 ಕಿಲೋಮೀಟ್ರ್ ಊರ. ನಿಮ್ಮ ಆಯುಷ್ಯದ ಒಂದು ನಮ್ಮ ದಿನನಿತ್ಯದ ದಿನಚರಿಯ ಬದುಕು. ಅವಾಗ ಅವ ಹೇಳಿದ, ಭಾಳ ಕತ್ಲೆ ಆದ ಕೂಡಲೇ ಅರಣ್ಯ ಮಾರ್ಗ, ಋಷಿ ಆಶ್ರಮ ಇತ್ತು. ಹೋದ, ಗುರುಗಳು ಕೂತಿದ್ರು. ಇದೆಲ್ಲ ಉದಾಹರಣೆಗಳು ಸಾಕಷ್ಟು ಸಲ ಕೇಳಿದ್ದೀವಿ. ಆದ್ರೆ ನಾವು ಹೊಳೆ ಅದನ್ನು ಮೆಲಕ್ಕೆ ಹಾಕಬೇಕಾಕೈತಿ. ಅವ್ರ ಹತ್ತಕ್ಕೆ ಹೋದ ಕೂಡಲೇ ಅವ್ರ ಗುರುಗಳು, ಇಲ್ಲಪ್ಪ ಇದು ಅರಣ್ಯ ಮಾರ್ಗ, ಇಲ್ಲ ಕಾಡು ಪ್ರಾಣಿಗಳು ಮೃಗಗಳದಾವ, ನಿನಗೆ ಇಂಥ ಕತ್ತೆಗಳಿಗೆ ಹೋದೆ ಅಂದ್ರೆ ನಿನ್ನ ಮುರಿದು ತಿತ್ತಾವ ಅಂಥೇಳಿ ಅವ್ರ ಗುರುಗಳು ಹೇಳೋಂಗೆ ಇದ್ರು. ಅವ್ರು ಅವಂದ ನಾ ಹೋಗಬೇಕಾಗಿತ್ತು. ಹೋಗಬೇಕಂದ್ರೆ ನಾ ಅದಕ್ಕೊಂದು ಉಪಾಯ ಹೇಳ್ತಾನೋ, ಆ ಉಪಾಯದ ಪ್ರಕಾರ ನೀವು ಹೋದಪ್ಪ ಅಂದ್ರೆ ನೀ ಗುರಿ ಮುಟ್ತೀಪ್ಪ ಆತ ಅವ್ರ ಗುರುಗಳು ಹೇಳಿದ್ರು. ಅವರು ಅದಕ್ಕೆ ಅವ್ರು ಹೇಳ್ತಾರೆ, ಚಿತ್ತ ಸುಚಿತ ಕರಾವಿ ಬೋಲಿಲಿ ಜೀವಿ ರಾವ ಅಂತ ಹೇಳ್ತಾರಲ್ಲ. ಹಂಗೆ ನಾವು ಅದಕ್ಕೊಂದು ಉಪಾಯ ಹೇಳ್ತಾನೆ. ಏನಪ್ಪ ಅಂತಂದ್ರೆ, ಈ ಕಾಡು ಪ್ರಾಣಿಗಳು ಕಾಡು ಮೃಗಗಳು ಬೆಂಕಿ ನೋಡಿದ್ರೆ ಸನಿ ಬರಂಗಿಲ್ಲ. ಅದಕ್ಕಾಗಿ ನಿನಗೆ ಒಂದು ದಿವಟಿಗೆಯನ್ನು ಕೊಡ್ತಾನು. ಆ ದಿವಟಿಗೆ ಆರ್ಲಾರ್ದಂಗೆ ನಿನಗೆ ಎಣ್ಣೆ ಕೊಡ್ತಾನು. ಆ ದಿವಟಿಗೆ ಹಚ್ಕೋ. ಅದಕ್ಕೆ ದಿವಟಿಗೆ ಸಣ್ಣ ಆದಾಗ ಅದಕ್ಕೆ ಎಣ್ಣೆ ಹಾಕೋತ ಎಷ್ಟು ದೂರ ಹೋಗ್ಬೇಕಾಗೈತಲ್ಲ, ಅದು ಎಷ್ಟು ಅವಶ್ಯಕತೆ ಐತೆ ಅಷ್ಟು ನಾ ಎಣ್ಣೆ ನಿನಗೆ ಕೊಡ್ತಾನೆ. ಆ ಎಣ್ಣೆ ತೀರೋದ್ರಾಗ ನಿಮ್ಮ ಊರು ಮುಟ್ಟಬೇಕಂತ ಅವ್ರು ಗುರುಗಳು ಹೇಳಿದ್ರು. ಅವ ಆಗಲ್ರಿಪ್ಪ ಹ್ಞೂ ಅಂದ. ತಗೊಂಡ ಹೊಂಟ ಒಂದು ಅರ್ಧ ಹಾದಿ ಹೋಗಿದ್ದ. ಅರ್ಧ ಹಾದಿ ಹೋಗೋದ್ರಾಗ ಆ ದೀಪ ಜಗ ಹೊಳಿತಿತ್ತದ ದೀಪ. ಆ ದೀಪಕ್ಕೆ ಅಕಸ್ಮಾತಾಗಿ ಅಲ್ಲೇ ಆ ಕಡೆ ನೋಡೋದ್ರಾಗ ಒಂದು ಕಡೆ ಏನೋ ಒಂದು ಮಿಂಚಿದಂಗೆ ಆತು. ಗುರುಗಳೆಲ್ಲ ಹೇಳಿದ್ರು, ತಾಕೀತು ಮಾಡಿದ್ರು, ಏನು ಬೇಕಾದಾದರೂ ಕಡೆ ನೋಡಬೇಡ, ಸುಮ್ಮ ಸೀದಾ. ನಮಗೆ ಹೇಳ್ತಾರಲ್ಲ ಉಪದೇಶ ಕೊಡುವಾಗ ಗುರುಗಳು ಹೇಳ್ತಾರಲ್ಲ, ಚಾಲತಾ ಬೋಲತಾ ದಂಧ ಕರಿತಾ ಎಲ್ಲ ಸಮಯದಾಗ ನಿನ್ನ ಪ್ರಪಂಚ ಕೆಲಸ ನಿನ್ನ ಉದ್ಯೋಗ ಎಲ್ಲ ಮಾಡುವಾಗ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲನೂ ಮಾಡಪ್ಪ ಅಂತ ಹೇಳ್ತಾರೆ. ನಾಮಸ್ಮರಣೆ ಮಾಡ್ತಾ ಹೋಗು, ಧ್ಯಾನ ಮಾಡ್ತಾ ಹೋಗು, ನೀ ಗುರಿ ಮುಟ್ತಿ ಅಂತ ಹೇಳ್ತಾರಲ್ಲ. ಹಂಗೆ ಅವರು ಗುರುಗಳು ಹೇಳಿದ್ರು, ಆ ಕಡೆ ಲಕ್ಷ್ಯ ಕೊಡಬೇಡ, ಸೀದಾ ಹೋಗು, ನೀ ಆ ಗುರಿ ಮುಟ್ತಿ ಅಂತ ಅವ್ರು ಗುರುಗಳು ಹೇಳಿದರು. ಅವಾಗ ಅವ್ನು ಹೋಗ್ತಾ ಹೋಗೋದ್ರಾಗ ಅವಂಗೆ ಮಿಂಚಿದಂಗೆ ಆದ ಕೂಡಲೇ ಆ ದೀವಟಿಗೆ ತೊಗೊಂಡು ಅಲ್ಲಿ ಹೋದ. ನೋಡ್ಕೊಡ್ದ ಒಂದು ಬಂಗಾರದ ಹಂಡೆ ಕಾಣಿಸ್ತದೆ. ಸ್ವಲ್ಪ ಬಂಗಾರದ ಹಂಡೆ ಇರ್ತದೆ. ಆ ಬಂಗಾರದ ಹಂಡೆ ಅದನ್ನು ಬಾಯಿ ತೆಗೆದು ನೋಡಿದ, ಎಲ್ಲ ಬಂಗಾರದ ನಾಣ್ಯಗಳಿತ್ತು ಒಳಗೆ ತುಂಬಿದ್ದು. ಎಲ್ಲ ನಾಣ್ಯಗಳನ್ನೇನು ನೋಡಿದ, ಅದು ಏನಿದ್ರೆ ಇರುವತ್ತು ಇದೇನು ಮಾಯೆಯೋ ಏನೋ ಸ್ವಲ್ಪ ಇದನ್ನೆಲ್ಲ ಗುರುಗಳು ಹೇಳ್ಯಾರ ವಿಚಾರ ಮಾಡಿ ತಲೆದಾಗ ಮಾಡಿದ್ರೆ ಹೋಗಿ ಮುಟ್ತಿದ್ದಿಲ್ಲ ಅವ. ನಿಮ್ಮದು ಹಂಗಾಗೈತೆ. ಗುರುಗಳು ನಮಗೆಲ್ಲ ಉಪದೇಶ ಕೊಡುವಾಗೆಲ್ಲ ಹೇಳ್ಯಾರ, ಪ್ರಪಂಚ ಶೂನ್ಯ, ನೀ ಎದ್ರ ಸಲುವಾಗಿ ಬಂದಿದ್ದಿ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಸಂಸಾರ ಐತಿ, ಎಲ್ಲರಿಗೂ ಐತಿ. ಹೆಂಡ್ರದಾರ, ಮಕ್ಕಳದಾರ, ಪ್ರಪಂಚ ಐತಿ, ಸಂಪತ್ತು ಐತಿ, ಆಸ್ತಿ, ಬದುಕಲಿಕ್ಕೆ ದಾರಿ ತೋರಿಸ್ಯಾರ. ಆದರೆ ಅದು ನಿಮಿತ್ತ ಮಾತ್ರ, ಶಾಶ್ವತವಾದದ್ದು ಅದಲ್ಲ. ಹಂಗೆ ಅವ್ರ ಗುರುಗಳು ಅವ್ನು ಹೇಳಿದ್ರು, ಘಟ ಇರುವುದರೊಳಗೆ ಗುರುವಿನ ಕೂಡಿಕೋ. ಅವ್ರು ಹೇಳಿದ್ರಲ್ಲ, ಎಣ್ಣೆ ಆಗೋದ್ರಾಗ ಹೋಗಿ ಆ ಗುರಿ ಮುಟ್ಟೋತ್ ಹೇಳಿದ್ರು ಅವರು. ಅವನ ಚಿತ್ತ ವಿಭ್ರಮ ಆಗಿ ಆ ಬಂಗಾರದ ನಾಣ್ಯ ಕಡೆ ಹೋಗಿಬಿಟ್ಟಿತ್ತು. ನೋಡಿದ, ಬಾಯಿ ತೆಗೆದ,
ಆಸೆ ಅದರೊಳಗೆ ಹುಟ್ಟಿತು. ಅದು ನೋಡಿಕೊಳ್ಳ ಅವಂದ ಎಷ್ಟದಾಗ ಎಣಸುನು ನಾವು ಲೆಕ್ಕ ಮಾಡೋಕ್ಕೆ ಶುರು ಆಯ್ತು. ನಾವೆಲ್ಲ ಮಾಡ್ತೀವಲ್ಲ, ಮನುಷ್ಯನಿಗೆ ಸ್ವಲ್ಪ ಆಸೆ ಏನೋ ಅದರ ಕಡೆ ತೊಡಗಿತಪ್ಪ ಅಂತಂದ್ರೆ ಅವನು ಜೀವನದ ಪ್ರಜ್ಞೆನೇ ಇರೋಂಗಿಲ್ಲ, ಬದುಕಿನ ಪ್ರಜ್ಞೆನೇ ಇರೋಂಗಿಲ್ಲ. ಲೆಕ್ಕ ಮಾಡಾಕತ್ತ ಲೆಕ್ಕ ಮಾಡಿ 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 ಮಾಡ್ತಾ 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 ಅವ ಅದು ಏನಪ್ಪ ಅಂತಂದ್ರೆ 1,000ಕ್ಕೆ ಒಂದು 4 ನಾಣ್ಯ ಕಂಬಿದ್ದು. ಅವ್ನು 4 ನಾಣ್ಯ ಕಂಬಿದ್ದದ್ದು ನೋಡಿದ. ಯಾಕಂದ್ರೆ 1,000 ನಾಣ್ಯದೊಳಗೆ ಹಂಗ್ಯಾಂಗೆ ಅವ ಇಡಾವ ಹಂಗ್ಯಾಂಗೆ ಹೆಚ್ಚು ಕಮ್ಮಿ ಇಡ್ತಾನೆ, ಕರೆಕ್ಟಾಗಿ ಇಟ್ಟಿರ್ತಾನೆ, ಲೆಕ್ಕ ಮಾಡಿ ಇಟ್ಟಿರ್ತಾನೆ ಇಡಾವ. ಹೆಚ್ಚು ಕಮ್ಮಿ ಹೆಂಗೆ ಇಡ್ತಾನೆ, ನಾನು ಲೆಕ್ಕ ತಪ್ಪಿನಿಂದ ಮತ್ತೆ ಸುರಿವಿ ಮತ್ತೆ ಲೆಕ್ಕ ಮಾಡಾಕತ್ತ. ಈ ಲೆಕ್ಕ ಮಾಡೋತ್ನಾಗ ಅದು ಎಣ್ಣೆ ದೀಪ 6 ಲೆಕ್ಕ ಬರ್ತಿತ್ತು, ಮತ್ತೆ ಎಣ್ಣೆ ಹಾಕ್ತಿದ್ದ, ಮತ್ತೆ ಲೆಕ್ಕ ಮಾಡ್ತಿದ್ದ. ಹಿಂಗೆ 2 ಸಲ ಲೆಕ್ಕ ಮಾಡಿದ, 3 ಸಲ ಲೆಕ್ಕ ಮಾಡಿದ. ಕೊನೆಗೆ 3ನೇ ಸಲಕ್ಕೆ ಅವಾಗ ಲೆಕ್ಕ ಶುದ್ಧ ಆತು. ಏನಾಯ್ತು, ಅದು 1,000 ನಾಣ್ಯ ಇದ್ದದ್ದು ಖರೆ ಆಯ್ತು. 1,000 ನಾಣ್ಯ ಐತಿ, ಇದು ಬರೋಬ್ಬರಿ ಆತ, ಲೆಕ್ಕ ಶುದ್ಧ ಆತ ಅಂದ. ದೀಪ 6 ಲೆಕ್ಕ ಬಂದಿತ್ತು. ದೀಪ 6 ಲೆಕ್ಕ ಬಂದಿತ್ತು. ನೋಡ್ತಾ ಎಣ್ಣೆ ಗಿಂಡಿ ಕೈ ಹಾಕಿ ಎಣ್ಣೆನೂ ಅದರಂದು ಆಗಿತ್ತು. ನಮ್ಮದೆಲ್ಲ ಆಗಿತ್ತಲ್ಲ ಎಣ್ಣೆಗೆ, ಹಲ್ಲು ಯಾವ ಕಣ್ಣು ಕಾಣಂಗಿಲ್ಲ, ಕೈಕಾಲ್ದಾಗ ಶಕ್ತಿ ಇರೋಂಗಿಲ್ಲ, ಮಾಡಲಿಲ್ಲವೇ ತಪ್ಪವು ಮಾಡಲಿಲ್ಲವೇ. ಏನಪ್ಪ ಸ್ವಲ್ಪ ಶರೀರ ಸದೃಢ ಇದ್ದಾಗ ಒಂದು ಸ್ವಲ್ಪ ಧ್ಯಾನ ಮಾಡಲಿಲ್ಲ, ಒಂದು ಸ್ವಲ್ಪ ಗುರುಗಳ ಕಡೆ ಹೋಗಲಿಲ್ಲ, ನಿತ್ಯ ಉಪಾಸನ ಮಾಡಲಿಲ್ಲ. ನೋಡ್ರಿ ಈಗೆಲ್ಲ ಎಂಥ ಈಗಿನ ದಿನಮಾನ ಬಲು ಕೆಟ್ಟ ಸದ್ಗುರು ಪುತ್ರ ನಿನಗೆ ಹೌದೊಂದು ತಟ್ಟು. ಇದು ಹೆಂಗೆ ಪರಿಸ್ಥಿತಿ ಬಂದೈತೆ ಅಂದರೆ, ಸಂಸ್ಕಾರಗಳು ನಾವು ಮನೆಯೊಳಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಏನಾಕೈತಿ? ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಪಾರಮಾರ್ಥದ ಸಂಸ್ಕಾರ ನಾವು ಕೊಡಲಿಲ್ಲ ಅಂದರೆ ಏನಾಕೈತಿ? ಯಾಕಂದ್ರೆ ನೋಡಿ, ಈಗ ನಾವು ಕೆಲವೊಂದು ನೋಡ್ತಿರ್ತೀವಿ, 3 ಕಾಲಿನವ್ರು ಭಾಳ ಮಂದಿ ಇದ್ದಾರೆ, 2 ಕಾಲಿನವ್ರು ಭಾಳ ಕಮ್ಮಿ. ಯಾಕಂದ್ರೆ ಸಪ್ತಾಹಕ್ಕೆ ಬರೋರು ಇದೇ ಮಂದಿ. ಅವ್ರ ಮನ್ಯಾಗ ಯಾರನ್ನಾರ ಕೇಳಿದ್ಕೊಳ್ಳಿ, ಅವ್ರು ಹೇಳ್ತಾರೆ, ನೀವು ಯಾರ ಮನ್ಯಾಗ ಬರಬೇಕಲ್ಲ ಸಪ್ತಾಹಕ್ಕೆ, ಮತ್ತು ಆ ಮುದುಕನ ಯಾಕೆ ಕಳಿಸಿದ ಅಂದ್ಕೊಳ್ಳಿ, ಅವನೊಬ್ಬನ ಅದಕ್ಕೆ ಬಿಟ್ಟಿದ್ದೀವಿ ಅಂದ್ಬಿಡ್ತಾರೆ. ನಿಮ್ಮದು ಮುಗಿದಿರ್ತೈತಿಲ್ಲ ಕತೆ, ಅವ್ರು ಬಿಟ್ಟಿದ್ದೇವೆ ಅಂದ್ರೆ ಅದರ ಅರ್ಥ ನಾವು ತಿಳ್ಕೊಬೇಕು. ಏನಂದ್ರೆ ಇದೊಂದು 4 ದಿವಸ ರೀ ಅದು ಮನೆ ಬಿಟ್ಟು ಹೋಗ್ಲಿ ಆ ಕಡೆ ಅಂತ. ಹಿಂಗೆ ಒಂದು 4 ದಿವಸ ರೀ ಮನೆ ಬಿಟ್ಟು ಹೋಗ್ಲಿ ಸಾಕು. ಇದ್ರ ಕಿರಿಕಿರಿ ಸಾಕಾಯ್ತು, ಇದ್ರ ಕೆಮ್ಮ, ಇದ್ರ ದವಾಖಾನೆ, ಇದ್ರ ಸಾಬರಿ, 4 ದಿವಸ ಮನೆ ಬಿಟ್ಟು. ಈ ಪರಿಸ್ಥಿತಿಗೆ ನಾವು ಬಂದಾಗ ನಾವು ತಿಳ್ಕೊಳ್ಳಿಲ್ಲ ಅಂದ್ರೂ ಸಹಿತ ತಿಳ್ಕೊಳ್ಳೋದು ಯಾವಾಗ ಅದನ್ನು ಆ ಒಂದು ಆತ್ಮಾನ ಅನುಭವವನ್ನು ನಾವು ಪಡ್ಕೊಳ್ಳೋಕೆ ಸಿಕ್ಕೈತಿ. ಮತ್ತು ಶರೀರ ಸದೃಢ ಇದ್ದಾಗ ಈ ಕಡೆ ಚಿತ್ತ ಇರಂಗಿಲ್ಲ. ಶರೀರ ಅಸ್ತವ್ಯಸ್ತ ಆದ ನಂತರ ಅವಾಗ ಇವನ್ ತಲೆಯಾಗಿ ಬರ್ತೈತಿ, ನಾವು ಒಟ್ಟು ಸಪ್ತಾಹಕ್ಕೆ ಹೋಗ್ಬೇಕು, ಭಕ್ತಿ ಮಾಡಬೇಕು, ಸ್ವಲ್ಪ ನಿತ್ಯ ಉಪಾಸನ ಮಾಡಬೇಕು. ಅವಾಗ ಶರೀರದೊಳಗೆ ಎಲ್ಲ ಅಸ್ತವ್ಯಸ್ತ ಆದ ನಂತರ ಕೈಯ ಕಣ್ಣ ಕಾಲ ಏನು ಅಂಗಾಂಗಗಳದಾವು, ನಮ್ಮ ಶರೀರದೊಳಗಿನ ಎಲ್ಲ ಅಂಗಾಂಗಗಳು ನಮಗೆ ಸ್ವಲ್ಪ ಸಾಥ್ ಕೊಡಂಗಿಲ್ಲ. ಅವು ಹೊತ್ತು ಮುಗಿತಾರೆ, ಕಣ್ಣು ಕಾಣಂಗಿಲ್ಲ. ಎಲ್ಲರ ಜೋಲಿ ಹೋದ್ರೆ ಬಿದ್ದರೆ ನಮ್ಮನ್ನು ಹಿಡಿಯೋರು ಯಾರು? ಈ ಪರಿಸ್ಥಿತಿಗೆ ಬಂದಾಗ ನಮಗೆ ಈ ಅಧ್ಯಾತ್ಮದ ಚಿಂತನೆ ಮಾಡೋಕ್ಕೆ ಎಂದು ಶಕ್ಯತಿ. ಅವರೆಲ್ಲ ರಾಮಕೃಷ್ಣ ಪರಮಹಂಸರ ಕಾಲಕ್ಕೆ ವಿವೇಕಾನಂದರದು ನೋಡ್ರಿ, ಅವರು ಏನೋ ಅದ ವಿವೇಕಾನಂದರು ಕನ್ಯಾಕುಮಾರಿ ಹೋಗಿದ್ರು. ಆಗಿನ ಪರಿಸ್ಥಿತಿ ನಾಜೂಕ. ಅವು ತಪಶ್ಚರ್ಯ ಮಾಡ್ಬೇಕಂತೆ ಭಾಳ. ಆ ಶರೀರ ಅತ್ಯಂತ ಅವ್ನು ಬರೀ 38 ವರ್ಷ 40 ವರ್ಷದೊಳಗೆ ದೇಹ ತ್ಯಾಗ ಮಾಡ್ಯಾರ ಅವ್ರು. 35 36 ವರ್ಷದೊಳಗೆ, ಆ ಸಣ್ಣ ವಯಸ್ಸದಾಗ 30-35 ವರ್ಷದಾಗ ಅವರು ದೇಶ ಸಂಚಾರ ಮಾಡ್ತಾ ಮಾಡ್ತಾ ಕನ್ಯಾಕುಮಾರಿ ಹೋದರು. ಇನ್ನು ಅಲ್ಲಿ ಅವ್ರ ದೇವಸ್ಥಾನ ಅಂದ್ರೆ ಅವರು ಇದ್ದಾಗಿಂದ ಅಲ್ಲಿ ಹೋಗಿ ಆ ಸಮುದ್ರ ದಂಡಿಗೆ ನಿಂತು ನೋಡ್ತಾರೆ. ಅದೊಂದು ಬಂಡಿಗಲ್ ಐತೆ, ದೊಡ್ಡ ಬಂಡಿಗಲ್ಲು. ಏನು ಕೃಷ್ಣ ವಿವೇಕಾನಂದರ ಮಂದಿರ ಆಗೈತಿಲ್ಲ, ಅದೊಂದು ಬಂಡಿಗಲ್ ಇತ್ತು. ಅವಾಗ ಆ ಬಂಡಿಗಲ್ ಮ್ಯಾಗ ಕೂತ ಧ್ಯಾನ ಮಾಡ್ಬೇಕಂತ ಅಪೇಕ್ಷೆ ಆಯ್ತು ವಿವೇಕಾನಂದರಿಗೆ. ಅಲ್ಲೊಬ್ಬ ಬೇಯಿಸ್ತಾರ ಅಂದ್ರೆ ನಾವೇಕಿದ್ದವ ಅವನತೆಕ್ ಹೋದವ. ನನ್ನ ಅಲ್ಲಿ ತಕ ಓದಿ ಬಿಡು, ನಿನಗೆ ಪುಣ್ಯ ಬರ್ತೈತೆ ಅದು ಇವನ ತೆಕ್ ಕೊಡಕ್ಕೆ ರೊಕ್ಕಿಲ್ಲ. ಅವ ಹೇಳ್ದ, ನೀನು 4 ಅಣೆ ಕೊಟ್ಟರೆ ನೀನು ಓದ್ಬಿಡ್ತಾನ ತಾವ ಹೇಳ್ದ. ನನ್ನ ತೆಕ್ ನಿನಗೆ ಕೊಡಕ್ಕೆ ರೊಕ್ಕಿಲ್ಲ ಅಂದ ಕೂಡಲೇ ಅವ
ಅದನ್ನು ಮಾಡ್ಬೇಕಂತ ತಯಾರಾದವ. ನಮಗೆ ನಿಮಗೆ ಹಿಂಜರಿತಿರ್ತೈತಿ. ಏನು ಅನುಕೂಲ ಆಗಲಿಲ್ಲ ಅಂದರೆ ಸಪ್ತಾಹಕ್ಕೆ ಹೋಗ್ಬೇಕಾಗಿತ್ತು, ಹಂಗೆ ಹಿಂಗೆ ಸ್ವಲ್ಪ ಅನುಕೂಲ ಆಗಲಿಲ್ಲ ಅಂತಂದ್ರೆ ಇದೊಂದು ಸಲ ಬಿಟ್ಟರೆ ಆತಳ ಮತ್ತು ಮುಂದಿನ ಸಲ ಹೋಗ್ಲಾಕ ಬರ್ತೈತೆ ನಾವು ವಿಚಾರ ಮಾಡ್ತೀವಿ. ಅವ ಹಂಗೆ ಮಾಡಲಿಲ್ಲ ಅಲ್ಲಿ. ಅವ ಆ ಸಮುದ್ರ ದಂಡೆ ಮೇಲೆ ಇವ ಹಂಗೆ ಒದರ್ತಿದ್ದ. ಅವ ಬೇಸ್ತರ ಹೋಗಬೇಡ, ತೆರೆಗಳು ಭಾಳ ಬಿರುಸಲೆ ಬರಾಕತ್ತಾವ, ಹೋಗಬೇಡತ್ತಿದ್ದವ. ಏನಮ್ಮ ಸಮುದ್ರದಾಗ ಹೋಗಿ ಜಿಗದ ಈಸಾಡ್ತಾ ಈಸ್ತಾ ಹೋಗಿ ಆ ಬಂಡಿಗಲ್ಲಿ ಹೋಗಿ ಆ ಬಂಡಿಗಲ್ಲಿ ಮ್ಯಾಗ ಕೂತು ತಪಶ್ಚರ್ಯ ಮಾಡಿಬಿಟ್ರು. ಅಲ್ಲಿ ಅವನ ದೇವಸ್ಥಾನ ಆಗೈತಿ. ಈಗ ನೀವೆಲ್ಲ ನೋಡಕ್ಕೆ ಹೋಗಿರೋದಲ್ಲ, ಪ್ರೇಕ್ಷಣೀಯ ಸ್ಥಳ ಆಗೈತೆ. ಅಂದ್ರೆ ನಮ್ಮಲ್ಲಿ ಅಂಥ ಒಂದು ನಿಶ್ಚಳವಾದಂಥ ಮನಸ್ಸು ಬೇಕು. ಗುರಿ ಮುಟ್ಟಬೇಕನ್ನುವಂಥ ನಮ್ಮಲ್ಲಿ ಭಾವನೆಗಳು ಬೇಕು, ಹವ್ಯಾಸಗಳು ಬೇಕು. ಗುರಿ ಮುಟ್ಟಬೇಕಾದಂಥ ಹವ್ಯಾಸಗಳು ಬೇಕಂದ್ರೆ ಅದಕ್ಕೆ ಈ ಶರೀರ ಅಷ್ಟು ಸದ್ದಾಡಬೇಕು. ಶರೀರ ಇದೇನಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ, ಈ ಶರೀರ ಇಲ್ಲಿವರೆಗೆ ಸದೃಢ ಐತಿ. ನಾವು ಯಾಕೆ ಬಾಲ್ಯ ಯೌವನ ಮುಪ್ಪು 3 ಅವಸ್ಥೆಗಳದಾವ. ಬಾಲ್ಯದಲ್ಲೇ ಒಂದು ಸಮಯ ಕಳೆದಿದ್ದೀವಿ. ಈ ಒಂದು ಯೌವನಾವಸ್ಥೆಯಲ್ಲಿ ಎಲ್ಲ ಥರದ ಮೋಹದೊಳಗೆ ನಾವು ಮುಳುಗಿಬಿಟ್ಟಿದ್ದೀವಿ. ಸ್ತ್ರೀ ಪುರುಷ, ಅದು ಇದು ಸಂಪತ್ತು ಗಳಿಸ್ಬೇಕು, ಅದನ್ನು ಮಾಡಬೇಕು, ಇದು ಅದು ಕರೆ ಇದು ಕರೆ. ಆವಾಗ ಈ ಅಧ್ಯಾತ್ಮದ ಸವಿ ನಮಗೆ ಹತ್ತಂಗಿಲ್ಲ. ಯಾಕಂದರೆ ಇದಕ್ಕಿಂತ ಅದು ತೀಕ್ಷ್ಣ ಇರ್ತೈತಿ ಮಾಯಾ. ಆ ಮಾಯೆ ಒಳಗೆ ಮುಳುಗಿದಾಗ ನಮಗೆ ಅಧ್ಯಾತ್ಮದ ಸವಿ ಗೊತ್ತಾಗಂಗಿಲ್ಲ. ಹಂಗೆ ಅವ ವಿವೇಕಾನಂದ ನಿರ್ಣಯ ಮಾಡಿದ ಅಂಥೇಳಿ ಜಿಗದ ಈ ಶೋಧ ಕೂತು ತಪಶ್ಚರ್ಯ ಮಾಡಿದ. ಅವ ಏನಪ್ಪ ಅಂತಂದ್ರೆ ಅವ ಮಹಾಪುರುಷ. ಅಂದರೆ ಆ ಒಂದು ಆತ್ಮಜ್ಞಾನದ ಮಹಿಮೆಯನ್ನು ತಿಳ್ಕೊಂಡ, ಪೂರ್ಣತ್ವವನ್ನು ಹೊಂದಿದ ಅಂಥ ಸಂಪ್ರದಾಯದಲ್ಲಿ ನಾವು ನೀವೆಲ್ಲ. ಯಾಕಂದರೆ ಅವರು ಬಾಬಾಸಾಹೇಬ್ ಮಹಾರಾಜರು ಅದೇ ರೀತಿ ಬಂದಂಥ ಅವಾಗೆಲ್ಲ ಮುದಿ ಒಳಗೆ ಅವ್ರದ್ದೇನೋ ಒಂದು ಮನೆ ಇತ್ತಲ್ಲ, ಆ ಮನೆಯೊಳಗೆ ಧ್ಯಾನಕ್ಕೆ ಕೊಂಡಿರ್ತಾವ. ಧ್ಯಾನಕ್ಕೆ ಕೂತಾಗ ನಿದ್ದೆ ಬತ್ತಪ್ಪ ಅಂತಂದ್ರೆ ಅದೊಂದು ಗೋಡೆ, ಒಂದು 2 ಗೋಡೆ ಇದು ಹೋಗ್ತಾವೆ. ಅದಕ್ಕೊಂದು ಸಂಧಿ ಇರ್ತದೆ. ಆ ಸಂಧಿ ಒಳಗೆ ಹಿಂಬರ್ಕಿ ಸೇರಿ ಅಂದ್ರೆ ನಿತ್ಯ ಧ್ಯಾನ ಮಾಡ್ತಿರತ್ತವ್ರು. ನಿದ್ದೆ ಬರಬಾರ್ದು, ಕಠೋರವಾಗಿ ಹಿಂಗೆ ಅವರು ನಡೆದು ಬಂದಿದ್ದಾರೆ. ಯಾಕಂದ್ರೆ ಈ ಒಂದು ಸಂಪ್ರದಾಯ ಗುರು ಪರಂಪರೆ, ಯಾಕಂದ್ರೆ ಅಷ್ಟೊಂದು ಎಲ್ಲ ಇತಿಹಾಸ ಭಾಳ ದೊಡ್ಡ ಅದಾವೆ. ಬಾಬಾಸಾಹೇಬ್ ಮಹಾರಾಜರು, ಗುರುಲಿಂಗ ಮಹಾರಾಜರು. ಯಾಕಂದ್ರೆ ಗುರುಲಿಂಗ ಮಹಾರಾಜರು ಸದಾ ಕಾಲ ಸತ್ಸಂಗ ಮಾಡ್ತಿರ್ತ. ಆ ಟೈಮ್ದಾಗ ಬಾಬಾಸಾಹೇಬ್ ಮಹಾರಾಜ್ ಪ್ರತಿ ದಿವಸ ಹೋಗ್ತಿದ್ರತ್ತ ಸತ್ಸಂಗ. ಅವ್ರಿಗೆ ಮುಂದೆ ಸತ್ಸಂಗಗಳ ಗುರುಲಿಂಗ ಮಹಾರಾಜ್ ದೇವ್ಬಿಟ್ಟ ನಂತರ ಸಹಿತ ಅವೆಲ್ಲ ಆ ಸತ್ಸಂಗದ ಮಹಿಮೆ ಅವರು ಕಾಯಂ ಸದಾ ಕಾಲ ಅವ್ರಿಗೆ ಹೋದಂಗೆ ಆಕ್ಕಿತ್ತ, ಕೇಳ್ದಂಗೆ ಆಕ್ಕಿತ್ತ. ಅದೇ ಗುಂಗ. ನಮಗೆ ಹೆಂಗೆ ಗುಂಗ್ ಹಿಡ್ದೈತಿಲ್ಲ, ಅದಾತು ಇದಾತು ಹೆಚ್ಚಾತು ಕಮ್ಮಾತು ಗಳಿಸ್ಬೇಕು ಅನ್ನೋಂಥದ್ದು, ಅದು ಮಾಡ್ಬೇಕು ಅನ್ನೋಂಥ ಇದಿಲ್ಲ ಅವ್ರಿಗೆ. ನಮಗೆ ಈ ಗುಂಗೈತಿ, ಅವ್ರಿಗೆ ಆ ಗುಂಗೈತಿ ಅಂದಾಗ ನಾವು ಆ ಒಂದು ಪೂರ್ಣತ್ವವನ್ನು ಹೊಂದೋಕ್ಕೆ ಆಗಿಲ್ಲ. ಆದ್ದರಿಂದ ತಾವೆಲ್ಲ ಈ ಒಂದು ಮಾಘ ಮಾಸದ ಒಂದು ದೊಡ್ಡ ಸಪ್ತಾಹದಲ್ಲಿ ಬಾಬಾಸಾಹೇಬ್ ಮಹಾರಾಜರ, ಗಿರಿಮಲ್ಲೇಶ್ವರ ಮಹಾರಾಜರ ಆಗಿ ಹೋದಂಥ ಎಲ್ಲ ಮಹಾಪುರುಷರು ಈ ಒಂದು, ಯಾಕಂತಂದ್ರೆ ನಿಮಗೆ ನಿಮ್ಮನ್ನು ಉದ್ಧಾರ ಮಾಡೋ ಸಲುವಾಗಿಂಥ ಒಂದು ವಿಶೇಷವಾದಂಥ ಇದು ಬಹಳ ವಿಶಾಲವಾಗಿ ಹಬ್ಬಿಬಿಟ್ಟೈತಿ. ಜಗತ್ತುಂಬ ಹಬ್ಬಿಬಿಟ್ಟೈತಿ ಈ ಸಂಪ್ರದಾಯ. ಇದು ಎಷ್ಟು ಸರಳ, ಎಷ್ಟು. ಯಾಕಂದ್ರೆ ಒಬ್ರು ಏನೋ ಒಂದು 4 ಮಂದಿ ಮುಂಬೈ ನೋಡಕ್ಕೆ ಹೋಗಿದ್ರ. ಈ ಸಂಪ್ರದಾಯ ಮಹಿಮೆ ಎಷ್ಟು ದೊಡ್ಡದೈತೆ. ನಾವು ಮುಂಬೈ ನೋಡಕ್ಕೆ ಹೋಗಿದ್ದ. ಮುಂಬೈ ನೋಡಕ್ಕೆ ಹೋದಾಗ ಅದರೊಳಗೆ ಒಬ್ಬ ತಪ್ಪಿಸ್ಕೊಂಡ, ಕಳ್ಕೊಂಡು. ನಾವು 4 ಮಂದಿ ನಿರಕ್ಷರ ಇದ್ದ. ಅವನ ಹತ್ತಕ್ಕಾದ ರೈಲ್ವೆ ಅಲ್ಲಿ ಮುಂಬೈದಾಗ ಇಳಿದ ಮುಂದೆ ಹೊಳೆ ಬರೋ ಟಿಕೆಟ್ ಅದೆಲ್ಲ ಮತ್ತೊಬ್ಬರು ಹತ್ತಿಕಿದ್ದು. ಆ ಗದ್ದಲ್ದಾಗ ಅವನು ತಪ್ಪಿಸ್ಕೊಂಡ. ನಾವು ನೀವು ವಿಚಾರ ಇಷ್ಟ ಮಾಡೋದು, ನಾವು ತಪ್ಪಿಸ್ಕೊಂಡಿವತ್ತಂದ್ರೆ ಏನು ಮಾಡಬೇಕು. ಈ ಒಂದು ಅಧ್ಯಾತ್ಮದಿಂದ ನಾವು ಸ್ವಲ್ಪ ದೂರ ಉಳಿಲಾಕ ಸ್ವಲ್ಪ ತಪ್ಪಿ ದೂರ ಉಳಿದೇವತ್ತಂದ್ರೆ ಮತ್ತೆ ನಾವು ಇದ್ರಾಗ ಹೆಂಗೆ ಬಂದು ಕೂಡಬೇಕು. ಅವ ತಪ್ಪಿಸ್ಕೊಂಡಾಗ ಗಾಬರಿ ಅದ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಮುಂಬೈ ಶಹರದೊಳಗೆ ಜೋಡಿ ಇದ್ದವರು ಮರಿ ಆಗಿಬಿಟ್ರು, ಕಾಣಲಿಲ್ಲ. ಮತ್ತು ಅವಾಗಂತೂ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಕರ್ಕೊಂಡು ಹೋಗೋರೆಲ್ಲ ಕೈ ಬಿಟ್ಟು ಹೋಗಿಬಿಟ್ರು. ಅವ್ರ ಅಪ್ಪರೇ ಆದ್ರೆ ಇವ ಅಪ್ಪರೇ ಆದ, ಗಾಬರಿ ಆದವು. ಗಾಬರಿಯಾಗ ಅವಾಗೇನಪ್ಪ ಅಂತಂದ್ರೆ ಎಲ್ಲ ಹಾದಿ ಅವ್ರ ಭಾಷೆ ಬರೋಂಗಿಲ್ಲ. ಎಲ್ಲ ಥರ ವಿಚಾರ ಮಾಡಿ ಕೊನೆಗೆ ನಿರ್ಣಯ ಏನು ತಗೊಂಡ, ನಾನು ಇಂಚಿಗೇರಿ ಸಂಪ್ರದಾಯದ ಭಕ್ತ, ನಾನು ಈ ಸಂಪ್ರದಾಯದೊಳಗೆ ಉಪದೇಶ ತೊಗೊಂಡಿನಿ. ನಮ್ಮ ಸಂಪ್ರದಾಯದ ಸದ್ಗುರುಗಳು ಬಾಬಾಸಾಹೇಬ್ ಮಹಾರಾಜರು, ಗಿರಿಮಲ್ಲಪ್ಪ ಮಹಾರಾಜರು, ಐನಾಥ್ ಪ್ರಭು ಮಹಾರಾಜರು, ಹೀಗೆಲ್ಲ ಮಹಾಪುರುಷರಾಗ್ಯಾರ.
ಕಣ್ಣು ಮುಚ್ಚಿ ಸುಮ್ಮ ಜಯಕಾರ ಹಾಕೋತ ಹೊಂಟು ಬಿಡೋನು. ಗುರು ತಾನ ಹೋದ ನಮ್ಮ ಊರಿಗೆ ನಾನು ಮುಟ್ಟಿಸ್ತಾನಂಥೇಳಿ ಅವನಿಗೆ ಅಷ್ಟು ತಲೆಯಾಗ ಬತ್ತತ್. ಅಟ್ಟ ಬರ್ಬೇಕಾಗಿತ್ತು ನಮಗೂ. ನಾವೇನು ಸುಮ್ಮ ಪರಮಾತ್ಮ ನೀನಪ್ಪ ಎಲ್ಲ ಆತ ಅಂದ್ರೆ ನಮ್ಮನ್ನು ಓದಿ ಗುರಿ ಮುಟ್ಟಿಸ್ತಾನೆ ಕರೆ ನಾವು ಅನ್ನಾಕ ತಯಾರಿಲ್ಲಲ್ಲ. ಅವಾಗ ಅದು ಬಂದಿತ್ತು, ಕುತ್ತಿಗೆ ಒದಗಿ ಬಂದಿತ್ತು. ಊಟ ಇಲ್ಲ, ಉಪಚಾರ ಇಲ್ಲ, ನೀರಿಲ್ಲ, ಅಂತ್ಯಕ್ಕೆ ರೊಕ್ಕಿಲ್ಲ ಅಂದವ ನಾವು ಏನು ಕಣ್ಣು ಏನು ಹೊಂಟ ಬಾಬಾಸಾಹೇಬ್ ಮಹಾರಾಜ್ ಜೈ, ಗಿರಿಮಲ್ಲೇಶ್ವರ ಮಹಾರಾಜ್ ಜೈಕಾರ ಹಾಕೋದು, ಗುರು ಜೈಕಾರ ಹಾಕೋದು ಹೊಂಟಿದ್ದ. ಆ ಏರಿಯಾದಾಗ ಏನೋ ನಾಮಧಾರಿಕರಿದ್ರತ್ತ ಅಲ್ಲಿ ನಾಮಧಾರಿಕರಿದ್ರು. ಇವ ಬಾಬಾಸಾಹೇಬ್ ಮಹಾರಾಜಕ್ಕೆ ಜಯ, ಗಿರಿಮಲ್ಲೇಶ್ವರ ಮಹಾರಾಜಕ್ಕೆ ಜೈ ಜೈಕಾರ ಹಾಕ್ತಾನ, ಇವು ಇಂಚಿಗೇರಿ ಸಂಪ್ರದಾಯದವ ಅದಾನ ತಂದು ನಾಮಧಾರಿಕ ಅದಾನ ತಂದ ಅವರೆಲ್ಲ ಓಡಿ ಬಂದು ಅವನ ಮನೆಗೆ ಕರ್ಕೊಂಡು ಹೋದ್ರತ್ತ. ಅವ್ರಿಗೇನಾತತ್ತ, ಬಾಬಾಸಾಹೇಬ್ ಮಹಾರಾಜರ ಇವನು ನಮ್ಮ ಮನೆಗೆ ಕಳಿಸ್ಯಾರತ್ತ. ಅವ್ರಿಗೆ ಆತತ್ತು. ಅವನು 5 ದಿವಸಗಟ್ಟಲೆ ಇಟ್ಕೊಂಡು ಜಳಕ ಮಾಡಿಸಿ ಉಪಚಾರ ಮಾಡಿಸಿ ಅವನ್ನೆಲ್ಲ ಆರೈಕೆ ಮಾಡಿ ಅವನ ಕಿಶೆದಾಗ ಮತ್ತು 4 ದುಡ್ಡು ಹಾಕಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ನು ಊರಿಗೆ ಹೋಗಿ ಮುಟ್ಟತಕ್ಕ ಟಿಕೆಟ್ ತೆಗೆದಿಸಿ ಅವ್ನ ಕಿಶೆದಾಗ ಹಾಕಿದ್ರ. ಎದರ ಪುಣ್ಯಪ್ಪ ಅಂತಂದ್ರೆ ಒಂದು ಜೈಕಾರದ ಮಹಿಮೆ. ನಮ್ಮದು ಅಷ್ಟೇ ಐತಿ. ಪ್ರಸಂಗ ಅಂತೂ ಅನಿವಾರ್ಯತೆ ಇರ್ತೈತಿ ನಮಗೆ ಪ್ರಸಂಗ. ಯಾಕಂದ್ರೆ ನಮಗೆಲ್ಲ ಯಾಕಂದ್ರೆ ಪ್ರಪಂಚದೊಳಗೆ ಸಾಕಷ್ಟು ಸಮಸ್ಯೆಗಳು ಬರ್ತಿರ್ತಾವೆ. ಬಂದಾಗ ಸುಮ್ಮನಿರೋ ನಾಲಿಗೆ ಸಾಕ್ಷಾತ್ ನಾಲಿಗೆ ಅಂತಲ್ಲ, ಸುಮ್ಮನಿದ್ದರೆ ನೀನು ಪರಬ್ರಹ್ಮನಾಗಬೇಕು. ಹಂಗೆ ಈ ಜೀವನದಲ್ಲಿ ಆ ಗುರಿಯನ್ನು ನಾವು ತಲುಪಬೇಕಪ್ಪ ಅಂತಂದ್ರೆ, ಪರಮಾತ್ಮನಡೆಗೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ನಿತ್ಯ ನೇಮಿ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಎಲ್ಲ ಇದು ಬಹಿರಂಗ ಮಾಡೋದು ಬೇರೆ, ಮಂದಿ ನೋಡ್ಲತ್ತು ಮಾಡೋದು ಬೇರೆ. ನಮ್ಮ ಚಿತ್ತದೊಳಗೆ ನಾವು ಚಿತ್ತ ವಿಕಾರ ಆಗಲಾರ್ದಂಗೆ, ವಿಭ್ರಮ ಆಗಲಾರ್ದಂಗೆ, ಚಿತ್ತ ಬೇರೆ ಕಡೆ ಹೋಗಲಾರ್ದಂಗೆ ಆತ್ಮನಲ್ಲಿ ಮನಸ್ಸು ನಿಂದಿಸಿ ನಾವು ಧ್ಯಾನ ಮಾಡೋದನ್ನ ಬೇರೆ. ಮಂದಿ ನೋಡ್ಲತ್ತು ನಾವು ಮಾಡ್ತಿರ್ತೀವಿ. ಕೆಲವೊಂದು ಕಡೆ ನೋಡು ಎಲ್ಲ ದೊಡ್ಡ ದೊಡ್ಡ ಮಠ ಮಾಣಿಗಳದಾವ ಎಲ್ಲ ಅದು ಸುಮ್ಮನೆ ಬಾಯ ಆಡೋದು. ಅದಕ್ಕೆ ಅವ್ರ ಜ್ಞಾನಿಗಳ ಬಾಯ ಪರಿಕರವನ್ನು ಅಳಿದು ದೃಷ್ಟಿ ಮನ ಪವನವೆನಿಸಿದೆ, ಕಾಣುತ್ತಿದೆ ಪರಬಿಂದು ಶಾಂಭವೇ ಕೋಣೆಯೋ ಲಕ್ಷ್ಯ. ಎಲ್ಲಿ ಶಾಂಭವೇ ಕೋಣೆ ಅಂದ್ರೆ ನಿನ್ನ ಅಂತರಾತ್ಮ. ಆತ್ಮನಲ್ಲಿ ಮನಸ್ಸು ನಿಂದ್ರಿಸಿ ನೀ ಧ್ಯಾನ ಮಾಡ, ನೀನ ದೇವರ ಹಾಕ್ಯತ್ತ ಅವ್ರ ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಅದನ್ನು ನೀವು ಅಭ್ಯಾಸ ಮಾಡಬೇಕಾಗೈತಿ. ಅದು ಎದರಿಂದ ಮಾಡಬೇಕಾಗೈತಿ? ದೇವ ಶೋಧನದಿಂದ ನಾವು ಮಾಡೋಕ್ಕೆ ಶಕ್ಯ ಐತಿ. ಯಾಕಂದ್ರೆ ಅವ್ರು ಹೇಳ ದೇವಪ್ಪ ಹಾವಯಾಸಿಗೆಲೋ ತೇತೆ ದೇವಚಿ ಹೊಂಟಿಯಲೋ ಒಂದೇ ಕೂಗಳತೆ ವೈಕುಂಠ. ಅವ್ರು ದೇವರೆಲ್ಲ ಸಾಕಷ್ಟು ಉದಾಹರಣೆಗಳು ಹೇಳ್ತಿದ್ದಾರೆ. ಕರೆದರೆ ಓ ಎನ್ನನೇ ಶಿವನು. ಮತ್ತು ದೇವ ಶೋಧನ ನಾವು ಹೆಂಗೆ ಮಾಡೋಕ್ಕೆ ಶಕ್ಯೈತಿ? ನಾವು ಒಮ್ಮೆರೆ ನಮ್ಮ ಅಂತಃಕರಣ ಬಿಚ್ಚಿ ನಾವು ಒದರಿದೀವನು, ಪರಮಾತ್ಮನ ನೆನೆದಿದ್ದೀವನು, ನಮ್ಮ ಹೃದಯದಿಂದ ಬರಬೇಕತ್ತಾರ ಅವರು. ಶುಭ ಮ್ಯಾಗಿಂದ ಅಲ್ಲ, ನಾಟಕೀಯ ಅಲ್ಲ, ಅಂತಃಕರಣ ಪೂರ್ವಕವಾಗಿ ನಮ್ಮಲ್ಲಿ ಬತ್ತಪ್ಪ ಅಂತಂದ್ರೆ ಅಲ್ಲಿ ನಿನ್ನೊಳಗೆ ಎಲ್ಲನೂ. ಯಾಕಂದ್ರೆ ಎಲ್ಲ ರೂಪದೊಳಗೂ ಜ್ಯೋತಿಯ ರೂಪ. ಇನ್ಕ ಮಧ್ಯಾಹ್ನದಾಗ ಹೇಳಿದಲ್ಲ ಅವರು ನಮ್ಮ ಮಹೇಶ್ ಜೋಶಿಯವರು, ಕಿವಿ ಒಳಗೆ ನಾದ ಶುರು ಆತತ್. ಅವ್ನು ಉಪದೇಶ ತೊಗೊಂಡ ನಂತರ ಸುಮ್ಮ ಕೂತು ಧ್ಯಾನ ಮಾಡಿದ್ದಕ್ಕೆ ಅದೊಂದು ಏನೋ ನಾದ ಬರಾಕೈತಿ. ಆ ನಾದ ಏನತ್ತಂದ್ರೆ ಇದು ಅವರ ಮಂಗಲ ಮಹಾಲಿಂಗ ಉಮದೀಶ್ ಆ ಪದದ ನಾದ ಬರಾಕೈತಿ. ಅದನ್ನು ಕೇಳ್ಕೋತ ಅದನ್ನು ಬಾಬಾಸಾಹೇಬ್ ಮಹಾರಾಜರ ಮುಂದೆ ಆ ಪದ ಅಂದ ಕೂಡಲೇ ಏನೇನು ಜೀವನ್ಮುಕ್ತನ ಮಾಡಿ ಹೋಗು ಅಂದ್ರತ್ತ ಅವ್ರ ಗುರುಗಳು. ಅಷ್ಟರೇ ನಾವು ವಿಶ್ವಾಸ ಇಟ್ಟು ಮಾಡಬೇಕಾಗಿತ್ತು. ವಿಶ್ವಾಸ ಫಲದಾಯಕ. ಆದ್ದರಿಂದ ತಾವೆಲ್ಲ ಈ ಸಂಪ್ರದಾಯದಲ್ಲಿ ಬರ್ತಿಲ್ಲ, ಎಲ್ಲ ನಾಮಧಾರಿಕರು, ಎಲ್ಲ ಭಕ್ತಾದಿಗಳು, ನೀವು ಎಷ್ಟೋ 15-20 ದಿವಸ ದಿಂಡಿ ಪಾದಯಾತ್ರಾ ಮುಖಾಂತರ ಬಂದಿರಿ. ಕೆಲವೊಂದು ಮಂದಿ ಬಸ್ಸಿಗೆ ಬಂದಿರಿ. ಇದೊಂದು ಏನಪ್ಪ ಅಂತಂದು 4 ದಿವಸದ ಜ್ಞಾನ ಯಜ್ಞ ಸಪ್ತಾಹದಲ್ಲಿ ಭಾಗಿಗಳಾಗಿ ಜನ್ಮವನ್ನು ಪಾವನ ಮಾಡ್ಕೋಬೇಕಂತ ನಾವು ಎಲ್ಲ ಬಂದಿದ್ದೀವಿ. ಈ ಜೀವನದ ಮುಖ್ಯ ಗುರಿ ಜೀವನ ಮುಕ್ತಿ. ಜೀವನ ಮುಕ್ತಿಯನ್ನು ಪಡ್ಕೊಳ್ಳೋ ಸಲುವಾಗಿ ನೀವು ಬಂದಿದ್ದೀವಪ್ಪ ಅಂದಮೇಲೆ ಆ ಗುರುವಿನ ಮ್ಯಾಗ ವಿಶ್ವಾಸ ಇಟ್ಕೊಂಡು ನಾವು ಹಾದಿವಪ್ಪ ಅಂತಂದ್ರೆ ಆ ಗುರು ಎಂದೂ ನಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಆ ಗುರಿ ಅಡಿಗೆ ಮುಟ್ಟಿಸಲತ್ತು ಬೇಡಿಕೊಂಡು ನಾನು 2 ಮಾತು ನಮಸ್ಕಾರ.